ನಮಸ್ತೆ ಕರ್ನಾಟಕ. ಇಡೀ ರಾಜ್ಯಾದ್ಯಂತ ಪಡಿತರ ವಿತರಣೆ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಸರ್ಕಾರದಿಂದ ರೇಷನ್ ಅಂಗಡಿ ಮಾಲೀಕರಿಗೆ ಬರಬೇಕಾದ ಕಮಿಷನ್. ಹೌದು, ಕಳೆದ 6 ತಿಂಗಳುಗಳಿಂದ ರಾಜ್ಯ ಸರ್ಕಾರವು ರೇಷನ್ ಅಂಗಡಿ ಮಾಲೀಕರಿಗೆ ನೀಡಬೇಕಾದ ಕಮಿಷನ್ ಹಣ ಪಾವತಿಯನ್ನು ಮಾಡಿಲ್ಲ. ಇದರಿಂದ ರೇಷನ್ ಕಾರ್ಡ್ ವಿತರಣೆ ಮಾಡುವವರಿಗೆ ದೊಡ್ಡ ನಷ್ಟ ಉಂಟಾಗಿದೆ. ಕಮಿಷನ್ ಸಿಗದ ಕಾರಣಕ್ಕೆ ಬೇಸತ್ತಿರುವ ರೇಷನ್ ಅಂಗಡಿ ಮಾಲೀಕರ ಸಂಘವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಅದೇನು ಅಂದರೆ, ಈ ತಿಂಗಳಲ್ಲಿ ರೇಷನ್ ಸರಕುಗಳು ತೆಗೆದುಕೊಳ್ಳದಿರುವುದು ಮತ್ತು ರಾಜ್ಯಾದ್ಯಂತ ಪಡಿತರ ವಿತರಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ನಿರ್ಧರಿಸಿದೆ. ಸರ್ಕಾರಕ್ಕೆ ಎಷ್ಟೇ ಮನವಿ ಮಾಡಿದರೂ ಪ್ರಯೋಜನ ಆಗಿಲ್ಲ. ಕಲ್ಯಾಣ ಕರ್ನಾಟಕ ಸರ್ಕಾರ ರೇಷನ್ ವಿತರಕರು ಸಂಘದ ನಿರ್ದೇಶಕ ಆರ್ ಮಹದೇವಪ್ಪ ಅವರು ಈ ಬಗ್ಗೆ ಗಂಭೀರ ಮಾಹಿತಿ ಕೂಡ ನೀಡಿದ್ದಾರೆ. ಈ ಸಮಸ್ಯೆಯಿಂದ ರಾಜ್ಯದ ಎಲ್ಲ ರೇಷನ್ ವಿತರಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಆಹಾರ ಇಲಾಖೆಯ ಪ್ರಮುಖರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಯಾವುದೇ ತರಹದ ಪರಿಹಾರ ಅವರಿಗೆ ಸಿಕ್ಕಿಲ್ಲ. ಆದ್ದರಿಂದಾಗಿ ಈ ತಿಂಗಳ ರೇಷನ್ ವಿತರಣೆಯನ್ನು ಸ್ಥಗಿತಗೊಳಿಸುವುದು ಅನಿವಾರ್ಯವಾದ ಕಾರಣ. ಯಾವುದೇ ಹೊಸ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.